ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದೇ ಒಂದು ಕ್ಲಾರಿಫಿಕೇಶನ್ ಮೇಡಮ್ ಹೇಳಿದ ಮೇಲೆ ಅತಿ ಆಸೆ ಒಂದು ನೆಸೆಸಿಟಿ ಅಮ್ಮ. ನಾವೆಲ್ಲ MBBS ಮಾಡಿದಾಗ MBBS ಮಾಡಿದ್ಮೇಲೆ ನಮ್ಗೆ ಎಂತ ಟೆನ್ಷನ್ ಅಂದ್ರೆ ಮುಂದೆ ನನ್ನ ಭವಿಷ್ಯ ಏನು. ನಮ್ಮಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದೆಯಮ್ಮ, ಪ್ರಾಕ್ಟಾಲಜಿ ಆಫ್ ಫಿಗ್ಯಾಕ್ಸ್ ಅಂತೀವಿ. ಈ ಯಂಗ್ ಡಾಕ್ಟರ್ ಬಡತನದಿಂದ ಬಂದಿರೋನ್ಗೆ ಎಂಥ ಟೆನ್ಷನ್ ಬರುತ್ತೆ ಅಂದರೆ ಅನ್ಎಕ್ಸ್ಪ್ಲೈನ್ಡ್ ಪೇಯ್ನ್ ಇನ್ ದ ರೆಕ್ಟಮ್. ಅದನ್ನು ನಾನು MBBS ಮಾಡಿ ಬೆಂಗಳೂರಿಗೆ ಬರ್ತೀನಿ, ಏನು ಮಾಡಬೇಕು ಗೊತ್ತಿಲ್ಲ, ಇರಕ್ಕೆ ಗೊತ್ತಿಲ್ಲ, ರೊಕ್ಕ ಇಲ್ಲ, ಇಂಥ ಸ್ಟ್ರೆಸ್ಸು ಕೂಡ. ಹೆಂಗೆ ಔಟ್ ಕಮ್ ಔಟ್ ಆಫ್ ದಿಸ್ ಮೇಡಮ್ ಹೇಳಿದಂಗೆ ಇರೋರಿಗೆ ದುರಾಸೆ ಜಾಸ್ತಿ, ಇಲ್ದೋರಿಗೆ ಕಷ್ಟ. ಆ ಕಷ್ಟಕ್ಕೂ ಕಾರ್ಟಿಸಾಲ್ ಬರುತ್ತೆ. ಇಟ್ಸ್ ಎ ರಿಯಲಿ ಬ್ಯೂಟಿಫುಲ್ ಆನ್ಸರ್. ಈ ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ಡೆಫಿನೆಟ್ಲಿ ಐ ಅಗ್ರಿ ವಿತ್ ಮೇಡಮ್. ಓಕೆ, ಆಹಾರ ಪದ್ಧತಿ ಬಗ್ಗೆ ಎಸ್ಪೆಷಲಿ ನಾವು ಮಾತನಾಡಲೇಬೇಕು. ಇವತ್ತಿನ ಜೀವನ ಶೈಲಿ ಹೆಂಗಂದ್ರೆ ಎಲ್ಲ ಜಂಕ್ ಫುಡ್ಡಿಗೆ ಅಟ್ಯಾಚ್ಡ್. ಯಾಕಂದರೆ ಅಷ್ಟು ಬ್ಯುಸಿ ಲೈಫು, ಮನೇಲಿ ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡ ವರ್ಕಿಂಗು ಮಾಡಲೇಬೇಕು. ಕೆಲಸ ಮಾಡದೇ ಇದ್ದರೆ ನಮಗೆ ಜೀವನ ನಡೆಸೋದು ಬಹಳ ಕಷ್ಟ ಈ ಬೆಂಗಳೂರಂಥ ಜೀವನದಲ್ಲಿ ಅಂತ. ಸೊ ಆಹಾರ ಪದ್ಧತಿ ಒನ್ ಆಫ್ ದ ರೀಸನ್ ಅಂತ ಅನ್ಸುತ್ತೆ ಆರೋಗ್ಯದ ಮೇಲೆ ನಮಗೆ ಹಾನಿ ಉಂಟು ಮಾಡ್ಕೊಳ್ತಾ ಇರೋದು. ಮ್ಯಾಮ್, ಸೊ ಇವಾಗ ಏನಂದರೆ ಹೌದು, ಇವಾಗ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಎಲ್ಲ ಓಕೆ, ಬಟ್ ಇವಾಗ ಆರ್ಡರ್ ಮಾಡಬೇಕಾದ್ರೂ ಕೂಡ ನೀವು ನೋಡಿದ್ರೆ ಯಾವುದೇ ಒಂದು ಜಂಕ್ ಫುಡ್ ಏನಿದೆ ತುಂಬ ಈಸಿಲಿ ವಿತ್ ತುಂಬ ಡಿಸ್ಕೌಂಟ್ ಆ್ಯಂಡ್ ಆಲ್ಸೋ ತುಂಬ ಕಡಿಮೆ ದುಡ್ಡಲ್ಲೇ ಸಿಕ್ಬಿಡುತ್ತೆ. ಸೊ ಯಾರಾದರೂ ಕೂಡ ಬರ್ಗರ್ ಆಗಲಿ ಪಿಜ್ಜಾ ಆಗಲಿ ಈ ಥರದನ್ನೇ ಫಸ್ಟು ಗೋಟು ತಗೋತಾರೆ. ದಟ್ ಈಸ್ ಒಂದು ಬಂದು ಪ್ರೈಸ್ ಫ್ಯಾಕ್ಟರ್ ಕೂಡ. ಎರಡನೇದು, ನೀವು ಕಂಪೇರ್ ಮಾಡಿದ್ರೆ ಸ್ಯಾಲಡ್ಗೆ ಇರೋಷ್ಟು ಎಕ್ಸ್ಪೆನ್ಸಿವ್ ಝೊಮ್ಯಾಟೊ ಅಥವಾ ಸ್ವಿಗ್ಗಿಯಲ್ಲಿ ನೋಡಿದ್ರೆ ಅದಕ್ಕೆ ತುಂಬ ಜಾಸ್ತಿ ದುಡ್ಡು ಕೊಡಬೇಕು ಕಂಪೇರ್ ಟು ಬರ್ಗರ್ ಆರ್ ಪಿಜ್ಜಾ. ಸೊ ಈಸಿಲಿ ಆಫ್ಕೋರ್ಸ್ ಒಂದು ಮನಿ ಮ್ಯಾಟರ್ ಬಂದಾಗ ಅದನ್ನೇ ತಗೋತಾರೆ. ಅದರಲ್ಲಿ ಯಾವ ಥರ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ, ಎಷ್ಟು ಅದರಲ್ಲಿ ಎಣ್ಣೆ ಬಳಕೆ ಮಾಡಿರ್ತಾರೆ, ಯಾವ ಥರ ಎಣ್ಣೆ ಬಳಕೆ ಮಾಡಿರ್ತಾರೆ ಏನೂ ಗೊತ್ತಾಗಲ್ಲ. ಸೊ ಕಂಟಿನ್ಯೂಸ್ಲಿ ಅದೇ ಥರ ತಗೋತಾ ಹೋದಾಗ ಆಬ್ವಿಯಸ್ಲಿ ಒಳಗಡೆ ತುಂಬ ಜಾಸ್ತಿ ಡಿಸ್ಲಿಪಿಡಿಮಿಯಾ, ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಸೊ ಪ್ಲಾಕ್ ಫಾರ್ಮೇಷನ್ ಆಗುತ್ತೆ, ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ, ಅದರಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀವಿ. ಓಕೆ ಆಂಜನಪ್ಪ ಸರ್, ಅಂದರೆ ಡಾಕ್ಟರ್ ಈಗ ಅವ್ರು ಹೇಳ್ತಾ ಇದ್ರು ಅತಿಯಾದ ಆಯಿಲು ಅಥವಾ ಯಾವ ಆಯಿಲ್ ಬಳಕೆ ಮಾಡ್ತಾರೋ ಗೊತ್ತಿರಲ್ಲ, ನೋಡದೆ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ, ತಿಂದ್ಬಿಡ್ತೀವಿ, ಎಮರ್ಜೆನ್ಸಿ ಬೇಕು ನಮ್ಗೆ ಆ ಫುಡ್ಡು ಅಂತ. ಸೊ ಆಯಿಲ್ ಬಹುತೇಕರು ಹೇಳ್ತಾರೆ ನೀವು ತಿನ್ನೋ ಆಯಿಲ್ ಮೇಲೂ ಕೂಡ ನಿಮ್ಮ ಆರೋಗ್ಯ ಡಿಸೈಡ್ ಆಗುತ್ತೆ ಅಂತ. ಸೊ ಹೌದಾ ಡಾಕ್ಟರ್? 100% ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ಎಷ್ಟು ನೀಟಾಗಿ ಹೇಳ್ತಿದ್ದಾರೆ ಅಂದರೆ, ಅದು ಜನ ಅನ್ಕೋತಾರೆ 40 ವರ್ಷ ಆದ್ಮೇಲೆ ಕೊಲೆಸ್ಟ್ರಾಲ್ ಅಲ್ಲ, ನಿಮ್ಮ ಮಕ್ಕಳನ್ನ ಚೆಬ್ಬಿಯಾಗಿ ಬೆಳೆಸ್ತಿರಲ್ಲ, ಹಳೆ ಕಾಲದ ಮಕ್ಕಳು ಗುಂಡಾಗಿದ್ರೆ ಭಾಳ ಖುಷಿ ಪಡೋರು ಇಲ್ಲ. ದೇ ಶುಡ್ ಬಿ ಕೇರ್ಫುಲ್. ಡೆಫಿನೆಟ್ಲಿ ಆಯಿಲ್ ಪ್ರೇಡ್ಸರು ಅಲ್ಟಿಮೇಟ್ಲಿ ನೋಡಿ, ಹಾರ್ಟ್ ಅಟ್ಯಾಕಿಗೆ ಕಾರಣ ರಕ್ತ ಸಪ್ಲೈ ಕಡಿಮೆ ಆಗುತ್ತೆ. ಹೃದಯಕ್ಕೆ 2 ಭಾಳ ಇಂಪಾರ್ಟೆಂಟ್ ವೆಸಲ್ಸ್ ಇದ್ದಾವೆ, ಕರೋನರಿ ವೆಸಲ್ ಅಂತೀವಿ. ನಾನು ತುಂಬ ಜನಕ್ಕೆ ಅರ್ಥ ಆಗಲಿ ಅಂದ್ರೆ ಅಂತ ಹೇಳಲಿಕ್ಕೆ ನನ್ನ ಬೆರಳು ಪಿಂಕ್ ಇದೆ, ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ರೆ 4 ಅವರಿಗೆ ಇದು ಸತ್ತೋಗುತ್ತೆ ಗ್ಯಾಂಗ್ರೀನು. ನಮ್ಮ ಹೃದಯ ಎಂಥ ವಿಶೇಷ ಮಾಂಸಖಂಡ ಅಂದರೆ, ಆ ರಕ್ತನಾಳ ಬ್ಲಾಕ್ ಆದರೆ 70-80% ಹೋದರೆ 5 ಮಿನಿಟ್ನಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದರೆ ಇನ್ಫಾರ್ಕ್ಷನ್ ಅಂತೀವಿ ನನ್ನ ಭಾಷೆಯಲ್ಲಿ, MI ಅಂದರೆ ಕನ್ನಡ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್, ಹೃದಯಾಘಾತ. ಸೊ ನಿಜವಾಗ್ಲೂ ಯಾರಿಗೆ ದೊಡ್ಡವರೆಲ್ಲ ಅಷ್ಟು ಚೆನ್ನಾಗಿ ಮಾತಾಡಿರೋದು ಇದಕ್ಕೇನೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಚೆನ್ನಾಗಿ ಊಟ ಮೊದಲಂಗೆ ಈ ಆಯಿಲ್ಲು ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡೋರು. ನಾವೆಲ್ಲ ಹಳ್ಳಿಯೊಳಗೆ ಬೆಳೆದವರು, ಸೊಪ್ಪು ತರಕಾರಿಗಳು ಹಣ್ಣುಗಳು ತಿನ್ಕೊಂಡು. ಸೊ ಫುಡ್ ಆ್ಯಂಡ್ ಎಕ್ಸರ್ಸೈಸ್, ಅದರೊಳಗೆ ಫುಡ್ಗಂತೂ ಭಾಳ ಇಂಪಾರ್ಟೆನ್ಸು. ಸೊ ಅದರೊಳಗೆ ಕೊಲೆಸ್ಟ್ರಾಲ್ ಅನ್ನೋದು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅದು ಡೆಫಿನೆಟ್ಲಿ ಕೊಲೆಸ್ಟ್ರಾಲ್ ಗೆಟ್ಸ್ ಡಿಪಾಸಿಟೆಡ್ ಪ್ಲೇಕ್. ಅದ್ರ ಜೊತೆಗೆ ಈ ಸೆಡೆಂಟ್ರಿ ವರ್ಕು ನೋಡಿ, 4 ಅವರ್ ಕೂತು ನೀವು ಎದ್ದರೆ ಒಂದು ಕ್ಲಾಟ್ ಏನಾದರೂ ನಮ್ಮ ಡೀಪ್ ವೇನಿಂದ ಡಿಸ್ಲಾಡ್ಜ್ ಆಯಿತು ಅಂತ ಬಂದು ಕೂತ್ಕೋತು ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಷ್ಟೇ. ಇವೆಲ್ಲ ವೆರಿ ಸಿಂಪಲ್, ಜನಸಾಮಾನ್ಯರಿಗೆ ಅರ್ಥ ಆಗಬೇಕಂದ್ರೆ ಮೇಡಮ್ ಹೇಳ್ದಂಗೆ ಮನೆಯಲ್ಲಿ ಮಾಡಿದ ಅಡುಗೆ. ನಾನು ಕೊರೋನಾ ಟೈಮ್ನಾಗ ಕೇಳೋರು, ಡಾಕ್ಟ್ರೇ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಬೇಕಾದ್ರೆ ಏನು ಉಣ್ಬೇಕು ಅಂದರೆ, ಅಮ್ಮ ಮಾಡಿದ ಅಡುಗೆನ ಖುಷಿಯಿಂದ ಊಟ ಮಾಡು, ಹೆಂಡ್ತಿ ಮಾಡಿ ಹಾಕಿದ ಅಡುಗೆನ ಚೆನ್ನಾಗಿ ತಿನ್ನಪ್ಪ ಅಂತ ಹೇಳೇವಿ. ಇಷ್ಟು ಸರಳ. ಅವರು ಡಯಟಿಷಿಯನ್ ಆಗಿ ಶಿ ಇಸ್ ಎ ಕ್ವಾಲಿಫೈಡ್ ಮೇಡಮ್. ಹಂಗಾಗಿ ಅವ್ರು ಹೇಳಿದ ಮಾತ್ರ ನಾವು ಗೌರವ ಕೊಡಬೇಕು. ಡಾಕ್ಟರ್, ನಿತ್ಯ ಪ್ಯಾಟರ್ನ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ನಾನು ವಾಪಸ್ ಬರ್ತೀನಿ. ನಯನ ಮೇಡಮ್, ಈಗ ಕಾಂಪಿಟೇಷನ್ನು ಒಂದು ಕಡೆ, ವರ್ಕ್ ಪ್ರೆಷರು ಒಂದು ಕಡೆ, ಆದರೆ ಕಂಪ್ಯಾರಿಸನ್ ಅನ್ನೋದು ಇದೆಯಲ್ಲ, ಅವ್ರ ಹತ್ರ ಕಾರ್ ಇದೆ, ಅವ್ರ ಹತ್ರ ಬಂಗ್ಲೆ ಇದೆ, ನನಗೆ ಯಾಕೆ ಆಗ್ತಾ ಇಲ್ಲ, ಅದು ಡಿಮೋಟಿವ್ ಮಾಡಿ ಮನಸ್ಸಿನ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಆಗ್ತಾ ಇದೆ ಕೆಲವರಿಗೆ, ಯುವ ಸಮೂಹಕ್ಕೆ ಅಂತ.
ಸರ್ ಹೇಳಿದ್ರು ಇತ್ತೀಚೆಗೆ ನಮಗೆಲ್ಲ ಹೆಂಗಂದ್ರೆ ಐಷಾರಾಮಿ ಜೀವನ ಬೇಕು. ಇನ್ಫ್ಯಾಕ್ಟ್ ನಮ್ಮನ್ನು ಸೇರಿದಂತೆ ಹೇಳ್ತೀವಿ, ನನ್ನ ಹತ್ರ ಕಾರ್ ಇಲ್ವಾ, ಓಡಾಡಕ್ಕಾಗಲ್ಲ, ಕಾರ್ ಬೇಕೇ ಬೇಕು ಅಂತ ಹಠ ಮಾಡೋದು, ಮನೆ ಬೇಕೇ ಬೇಕು ಅಂತ ಹಠ ಮಾಡ್ತೀವಿ. ಸೊ ತಗೊಳ್ಳೋ ತನಕ ಸಮಾಧಾನ ಇರಲ್ಲ, ಎಷ್ಟು ತುಡಿತಾ ಇರುತ್ತೆ ಅಂದ್ರೆ ಮುಟ್ಟಬೇಕು, ರೀಚ್ ಆಗಲೇಬೇಕು, ತಗೊಳ್ಳೇಬೇಕು ಅಂತ. ಸೊ ಅದ್ರ ಮಧ್ಯದಲ್ಲಿ ನಮ್ಮ ಆರೋಗ್ಯದ ಮೇಲೆ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಗಮನನೇ ಕೊಡಲ್ಲ ನಾವು. ಸೊ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಕಂಪ್ಯಾರಿಸನ್ ಅನ್ನೋದು ಅಂತ. ಹೌದು ಮ್ಯಾಮ್, ಒಂದು ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಸರ್ ಹ್ಯೂಮನ್ ಸ್ಪೀಶೀಸ್ ಬಗ್ಗೆ ಹೇಳಿದ್ರು, ಈ ನಮ್ಮ ಸ್ಪೀಶೀಸ್ ಹೇಗಿರುತ್ತೆ ಅಂತ. ಈಗ ಪ್ರಾಣಿನ ಒಂದು ಕತ್ತೆ ಅಂತ ಇಟ್ಕೊಂಡ್ರೆ ಅದು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಅದಕ್ಕೆ ಆಸೆ ತೋರಿಸ್ಬೇಕು, ಏನಾದ್ರೂ ಕೊಡ್ತೀನಿ ನೀ ಕೆಲಸ ಮಾಡು ಅಂತ, ಇಲ್ಲ ಭಯ ಬೆಳೆಸ್ಬೇಕು, ನೀನ್ ಮಾಡ್ಲಿಲ್ಲ ಅಂದ್ರೆ ನಿನಗಿದೆ ಹಬ್ಬ ಅಂತ. ಸೊ ಅವಾಗ ಆ ಪ್ರಾಣಿ ಏನ್ ಮಾಡುತ್ತೆ, ಕೆಲಸ ಮಾಡುತ್ತೆ. ಒಂದು ಭಯಕ್ಕೆ ಮಾಡುತ್ತೆ, ಇಲ್ಲ ಅಂದರೆ ಒಂದು ಸಿಗುತ್ತೆ ಕ್ರೀಡಿನೆಸ್ಸಿಗೆ. ಸೊ ನೀವು ಮನುಷ್ಯನ ನೋಡಿದ್ರೆ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ, ಒಂದು ಭಯಕ್ಕೆ ಮಾಡ್ತಿರ್ಬೋದು, ಎಲ್ಲಿ ಫ್ಯಾಮಿಲಿನ ಕಳ್ಕೊಂಡ್ಬಿಡ್ತೀವೋ, ಎಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೋ, ಎಲ್ಲಿ ನಾವು ಬಿದಿ ಬಂದ್ಬಿಡ್ತೀವೋ, ಎಲ್ಲಿ ನಮ್ಮನ್ನು ಎಲ್ಲರೂ ಕೀಳಾಗಿ ನೋಡ್ಬಿಡ್ತಾರೋ, ಎಲ್ಲಿ ನಮ್ಮ ಡಿಗ್ನಿಟಿ ಹಾಳಾಗೋಗ್ಬಿಡುತ್ತೋ ಅಂತ ಒಂದು ಭಯಕ್ಕೆ ಮಾಡ್ತೀವಿ. ಇಲ್ಲ ಆಸೆ, ಗ್ರೀಡಿನೆಸ್, ನಾನು ಏನೋ ತಗೋಬೇಕು, ಮಾಡಬೇಕು, ನಾನು ಐಷಾರಾಮಿ ಜೀವನ ನಡೆಸಬೇಕು. ಸೊ ಈ ಎರಡು ಥಾಟಲ್ಲೇ ನಮ್ಮ ಎಲ್ಲ ಥಾಟ್ಸ್ಗಳು ಓಡ್ತಾ ಇರುತ್ತೆ. ನೀವು ಸ್ವಲ್ಪ ಬೆಳಗಿಂದ ಸಂಜೆವರೆಗೂ ಯೋಚನೆ ಮಾಡಿ ನೋಡಿ, ನಮ್ಮ ಥಾಟ್ಸಲ್ಲಿ ಏನೇನಿದೆ ಅಂತ. ಇರೋದೇ ಒಂದು ಭಯ, ಇನ್ನೊಂದು ಆಸೆ, ಡಿಸೈರ್ಸ್, ಇವೆರಡರಿಂದ. ಸೊ ಮನುಷ್ಯ ಈಗ ನಮ್ಮಲ್ಲಿ ಸ್ಪಿರಿಚುಯಾಲಿಟಿ ಬಂದಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ ಯು ಹ್ಯಾವ್ ಟು ಟ್ರಾನ್ಸ್ಸೆಂಡ್ ಯುವರ್ ಥಾಟ್ಸ್. ಯಾವಾಗ ನೀವು ಇದನ್ನು ಮೀರಿ, ನಾವು ಇದಕ್ಕಲ್ಲ ಬಂದಿರೋದು ಅಥವಾ ಇದಕ್ಕಲ್ಲ ನಾವಿರೋದು ಅಂತ ಯಾವಾಗ ಮೀರಿ ಯೋಚನೆ ಮಾಡ್ತೀರಾ, ಆವಾಗ ಇದೆಲ್ಲ ಆಲೋಚನೆಗಳು ಕಡಿಮೆ ಆಗ್ತಾ ಇರುತ್ತೆ. ಸೊ ವಾಟ್ ಐ ನೀಡ್ ಟು ಡೂ, ನನ್ನ ಕೈಯಲ್ಲಿ ಏನಿದೆ, ನಾನು ಏನು ಮಾಡೋಕ್ಕೆ ಸಾಧ್ಯ, ಅಷ್ಟು ಮಾತ್ರ ನಾನು ಗಮನ ಕೊಡ್ಬೋದು ಅನ್ನೋ ಆ ಪ್ರೆಸೆಂಟ್ ಲೆವೆಲಿಗೆ ತರೋದೇ ಮೈಂಡ್ ಟ್ರೈನಿಂಗ್, ಬ್ರೈನ್ ಟ್ರೈನಿಂಗ್. ಸೊ ಈ ಟ್ರೈನಿಂಗ್ ಎಲ್ಲೂ ಸಿಗ್ತಾ ಇಲ್ಲ, ಕರೆಕ್ಟ್. ಎಜುಕೇಷನಲ್ಲೂ ಇಲ್ಲ. ಎಜುಕೇಷನಲ್ಲಿ ಕೊಡ್ತಾ ಇರೋದೇನು, ನೀವು ಏನೋ ಸಾಧನೆ ಮಾಡಬೇಕು, ಹಣ ಗಳಿಸ್ಬೇಕು, ನೀವು ಸ್ಟೇಟಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಮನೇಲಿ ಕೊಡ್ತಾ ಇರೋದೇನು, ಭಯ, ನೀನು ಮಾಡಲಿಲ್ಲ ಅಂದರೆ ಅಷ್ಟೇ, ನಿನಗೆ ಮನೇಲಿ ಜಾಗನೇ ಇಲ್ಲ ಅಂತಾರೆ ಎಷ್ಟೋ ಜನ. ಸೊ ಏನಾಗುತ್ತೆ, ಹಿಂಗೆ ಇದ್ದಾಗ ಕಂಪ್ಯಾರಿಸನ್ನು, ಜೆಲಸಿ, ಎಲ್ಲ ಎಮೋಷನ್ಸ್ಗಳು ಸರ್ಫೇಸ್ ಆಗುತ್ತೆ. ಸೊ ಈ ಎಮೋಷನ್ಸ್ ಸರ್ಫೇಸ್ ಜಾಸ್ತಿ ಯಾರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಯಾರಿಗೆ ಭಾವನಾತ್ಮಕ ಆರೋಗ್ಯ ಗೊತ್ತಿಲ್ಲ, ಅವರು ಈ ಥರ ಪ್ರಾಬ್ಲಮ್ಸ್ಗಳಿಗೆ ಒಳಗಾಗ್ತಾರೆ.